ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹೇಗೆ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಇದಕ್ಕೆ 500ರಿಂದ 1000 ತನಕ ಫೈನ್ ಹಾಕ್ತಾರೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ಈ ಒಂದು HSRP ನಂಬರ್ ಪ್ಲೇಟು ಐ ಸೆಕ್ಯೂರಿಟಿ ನಂಬರ್ ಪ್ಲೇಟ್ನ ನೀವು ಫಿಟ್ ಮಾಡ್ಕೊಳ್ಳಿ ಅಂತ ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಅನೌನ್ಸ್ಮೆಂಟ್ ಬಂದಿದೆ. ಯಾರೆಲ್ಲ ಇನ್ನೂ HSRP ನಂಬರ್ ಪ್ಲೇಟ್ನ ಬುಕ್ ಮಾಡ್ಕೊಂಡಿಲ್ವೋ ಅಂಥವರೆಲ್ಲರೂ ಕೂಡ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವೇ ಹೇಗೆ ಬುಕ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಯನ್ನು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಮುಖಾಂತರ ನೋಡಿ ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ನು ಪ್ರೆಸ್ ಮಾಡ್ಕೊಳ್ಳಿ. ಸರಿ, ಬನ್ನಿ ಹೇಗೆ HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಳೋದು ಆನ್ಲೈನ್ನಲ್ಲಿ ಅಂತ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಈ HSRP ರಿಜಿಸ್ಟ್ರೇಷನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಬಂದುಬಿಟ್ಟು ನಿಮಗೆ ಈ ಥರ ಮೇನ್ ಪೇಜ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಫಸ್ಟು ನೇಮ್ನ ಎಂಟ್ರಿ ಮಾಡಿ, ಅದಾಗಿದ ಮೇಲೆ ಇಮೇಲ್ ಐಡಿನ ಎಂಟ್ರಿ ಮಾಡಿ, ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವೆಹಿಕಲ್ ನಂಬರು, ಮೊಬೈಲ್ ನಂಬರು ಮತ್ತು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಇಲ್ಲೊಂದು ಟಿಕ್ ಬಾಕ್ಸ್ ಇದೆ ನೋಡಿ, ಈ ಟಿಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸಬ್ಮಿಟ್ ಮೇಲೆ ಪ್ರೆಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡಿಸ್ಟಿಕ್ ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡಿದಂಥ ಡಿಸ್ಟಿಕ್ ಇರುತ್ತೆ. ಇಲ್ಲಿ ಸೆಲೆಕ್ಟ್ ವೆಹಿಕಲ್ ಟೈಪ್ ಅಂತಿದೆ ನೋಡಿ, ಇಲ್ಲಿ 2 ವೀಲರ್ ಇದೆ, ಆಟೋಮೆಟಿಕ್ ಆಗಿ ಫ್ಯಾಚ್ ಆಗಿದೆ. ಇಲ್ಲಿ ಏನಾದ್ರು ಕರೆಕ್ಷನ್ ಮಾಡಬೇಕಂದ್ರೂ ಕೂಡ ಇಲ್ಲಿ 3 ವೀಲರ್, ಕಾರ್, ಬಸ್, ಟ್ರಕ್ ಅಂತಿದೆ. ಇಲ್ಲಿ 2 ವೀಲರ್ಗೆ ನಾವು HSRP ಪ್ಲೇಟ್ನ ನಾವು ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ಅದಾಗಿದ ಮೇಲೆ ಇಲ್ಲಿ ಯಾವ ಒಂದು ಕಂಪ್ನಿಯಿಂದ ನಿಮ್ಮ ಗಾಡಿ ಇದೆ, ಕಂಪ್ನಿ ನೇಮ್ ಏನಂತ ಕೇಳ್ತಾ ಇದೆ. ಇಲ್ಲಿ ಹೋಂಡಾ ಗಾಡಿ ಇದೆ, ಹೋಂಡಾನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಆರ್ಡರ್ ಯುವರ್ HSRP ನೌ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಬಂದು ಈ ಥರ ಬರುತ್ತೆ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕೇಳ್ತಾ ಇದೆ, ಯಾವ ಸ್ಟೇಟಿಂದ ವೆಹಿಕಲ್ ರಿಜಿಸ್ಟರ್ ಆಗಿದೆ ಅಂತ. ಇಲ್ಲಿ ಗಾಡಿ ಯಾವ ಸ್ಟೇಟಲ್ಲಿ ತೊಗೊಂಡಿದ್ದೀರೋ ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಫಿಟ್ಮೆಂಟ್ ಲೊಕೇಶನ್ ಅಂದರೆ HSRP ಪ್ಲೇಟ್ ಬಂದುಬಿಟ್ಟು ಮನೆಗೆ ಬರಬೇಕಾ ಅಥವಾ ಶೋರೂಮ್ಗೆ ತರಿಸ್ಬಿಟ್ಟು ನೀವು ಫಿಟ್ ಮಾಡ್ಕೊಳ್ತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನಾರ್ಮಲ್ ಆಗಿ ಸುಮಾರು ಕಡೆ ಬಂದುಬಿಟ್ಟು ಪಿನ್ ಕೋಡಾಗೆ ಅವೈಲಬಲ್ ಇರೋದಿಲ್ಲ ಹೋಮ್ ಡೆಲಿವರಿ. ಇಲ್ಲಿ ಡೀಲರ್ ಪ್ರೀಮಿಸ್ಗೆ ಕೊಟ್ಕೊಳ್ಳಿ. ಈ HSRP ಆರ್ಡರ್ ಟೈಪಲ್ಲಿ ಬಂದುಬಿಟ್ಟು ಓಲ್ಡ್ ವೆಹಿಕಲ್ HSRP ಕಿಟ್ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಡ್ಯಾಮೇಜ್ ಫ್ರಂಟ್ HSRP ಕಿಟ್ ಅಂದರೆ ವೆಹಿಕಲ್ ಮುಂದೆ ಬಂದುಬಿಟ್ಟು ನಂಬರ್ ಪ್ಲೇಟ್ದು, ಡ್ಯಾಮೇಜ್ ರೇರ್ HSRP ಕಿಟ್ ಅಂದರೆ ಬ್ಯಾಕ್ ಸೈಡ್ದು ನಂಬರ್ ಪ್ಲೇಟ್ ಬರುತ್ತೆ. ಇಲ್ಲಿ ಡ್ಯಾಮೇಜ್ ಬೋತ್ ಕಿಟ್, 2 ಕಿಟ್ಟು ಡ್ಯಾಮೇಜ್ ಆಗಿದ್ದರೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಹಳೆ ಗಾಡಿಯ ಒಂದು HSRP ಕಿಟ್ನ ನಾವು ಫಸ್ಟ್ ಟೈಮ್ ಬುಕ್ ಮಾಡ್ತಾ ಇರೋದ್ರಿಂದ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಪಿನ್ ಕೋಡ್ ನಂಬರ್ನ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ನೋಡಿ, ಇಲ್ಲಿ ವೆಹಿಕಲ್ ನಂಬರ್ನ ನೀವು ಮತ್ತೆ ಒಂದು ಸರಿ ಎಂಟ್ರಿ ಮಾಡಬೇಕು. ವೆಹಿಕಲ್ ನಂಬರ್ನ ಹಾಕಿ ಇಲ್ಲಿ ಚೇಸಸ್ ನಂಬರ್ ಅಂತಿದೆ ನೋಡಿ, ಈ ಚೇಸ್ ನಂಬರ್ ಮೇಲೆ ನಂಬರ್ ನಿಮ್ಮ RC ಕಾರ್ಡ್ಗೆ ಹಿಂಭಾಗದಲ್ಲಿ ಇಲ್ಲಿ ಚೇಸಸ್ ನಂಬರ್ ಕೊಟ್ಟಿರ್ತಾರೆ ನೋಡಿ, ಆ ನಂಬರ್ನ ಕೂಡ ನೀವು ಕರೆಕ್ಟಾಗಿ ಎಂಟರ್ ಮಾಡಿ. ಸ್ಟೆಪ್ಪಲ್ಲಿ ವೆಹಿಕಲ್ ಇಂಜಿನ್ ನಂಬರ್ನ ಎಂಟರ್ ಮಾಡಬೇಕು. ಇದೆಲ್ಲ ಆಗಿದ ಮೇಲೆ ಇಲ್ಲಿ ವೆರಿಫೈ ಆ್ಯಂಡ್ ಸಬ್ಮಿಟ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಡೀಲರ್ HSRP ಸೆಂಟರ್ ಅಂತಿದೆ ನೋಡಿ, ಇಲ್ಲಿ ಒಂದೇ ಒಂದು ನಮ್ಮ ಡಿಸ್ಟಿಕಲ್ಲಿ ಬಂದುಬಿಟ್ಟು ನಮ್ಮ ಟೌನ್ನಲ್ಲಿ, ಸಿಟಿನಲ್ಲಿ ಈ ಒಂದು ಚಕ್ರಿಕಾ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದಿದೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಆಗಿದ ಮೇಲೆ ಚೂಸ್ ಅಪಾಯಿಂಟ್ಮೆಂಟ್ ಡೇಟ್ ಅಂತ ಕೇಳ್ತಾ ಇದೆ. ನೀವು ಈ ಒಂದು ವೆಹಿಕಲ್ಗೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ಒಂದು ಡೇಟ್ ಇಲ್ಲ. ಇಲ್ಲಿ ಮಾರ್ಚ್ ತಿಂಗಳಲ್ಲಿ ನಾವು ಬುಕ್ ಮಾಡಲಿಕ್ಕೆ ಯಾವುದೇ ಒಂದು ಡೇಟನ್ನು ಕೊಟ್ಟಿಲ್ಲ. ಏಪ್ರಿಲ್ ತಿಂಗಳಿಗೆ ಮೂವ್ ಮಾಡಿ ನೋಡ್ತೀವಿ, ಏಪ್ರಿಲ್ ತಿಂಗಳು ಫುಲ್ಲು ಬುಕ್ ಆಗಿದೆ. ಜೂನ್ ತಿಂಗಳಿಗೆ ನಮಗೆ ಇಲ್ಲಿ ವೆಹಿಕಲ್ಗೆ ಡೇಟ್ ಇದೆ ನೋಡಿ, ಇಲ್ಲಿ ಅಷ್ಟು ತಿಂಗಳಿಗೆ ಬಂದುಬಿಟ್ಟು ನಮಗೆ ಮಾರ್ಚ್ ತಿಂಗಳ ತನಕನೂ ಇಲ್ಲ. ಜೂನ್ ತಿಂಗಳಿಗೆ ನಮಗೆ ಪ್ಲೇಟ್ಗೆ ಇಲ್ಲಿ ಡೇಟ್ ಕೊಟ್ಟಿದ್ದಾರೆ. ಜೂನ್ 6ಗೆ ಇಲ್ಲಿ ಅವೈಲಬಲ್ ಇದೆ. ಆ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅಪಾಯಿಂಟ್ಮೆಂಟ್ ಸ್ಲಾಟ್ ಅಂತ ಇದೆ, ಟೈಮಿಂಗ್ಸು ಯಾವ ಟೈಮಿಂಗ್ಗೆ ನೀವು ಹೋಗಿ ಫಿಟ್ ಮಾಡ್ಕೊಳ್ತೀರೋ ಆ ಟೈಮಿಂಗ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 4:30ಯಿಂದ 5:30 ತನಕ ಒಂದು ಅವೈಲಬಲ್ ಇದೆ ಟೈಮಿಂಗ್ಸು, ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಜಿಸ್ಟ್ರೇಷನ್ ಡೇಟ್ ಆಟೋಮೆಟಿಕ್ಕಾಗಿ ಫ್ಯಾಚ್ ಆಗಿರುತ್ತೆ, ಯಾವ ಡೇಟ್ಗೆ ಗಾಡಿ ಪರ್ಚೇಸ್ ಮಾಡಿದ್ದು
ವೆಹಿಕಲ್ ಟೈಪ್ ಬಂದುಬಿಟ್ಟು ಇಲ್ಲಿ ಮೋಟರ್ ಸೈಕಲ್ ಸ್ಕೂಟರ್ ಅಂತ ಕೇಳ್ತಾ ಇದೆ. ನಿಮ್ಮ ಗಾಡಿ ಯಾವುದಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪೆಟ್ರೋಲ್ ಫ್ಯೂಲ್ ಗಾಡಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಇಂಜಿನ್ ಟೈಪ್ ಬಂದುಬಿಟ್ಟು ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಓನರ್ ನೇಮ್ ಬಂದುಬಿಟ್ಟು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ. ಓನರ್ ನಂಬರ್ನ ಎಂಟ್ರ್ ಮಾಡಿದ್ಮೇಲೆ ಬಿಲ್ಲಿಂಗ್ ಸ್ಟೇಟ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವಾಗ ಬಿಲ್ಲಿಂಗ್ ಅಡ್ರೆಸ್ನ ಎಂಟ್ರಿ ಮಾಡಬೇಕು. ನಿಮ್ಮ ಒಂದು ಅಡ್ರೆಸ್ನ ನೀವು ಪರ್ಫೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರ್ ಮಾಡಬೇಕು. ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಫೈನಲ್ ಆಗಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ OTPನ ಎಂಟ್ರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, OTPನ ಎಂಟ್ರ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಮೂವ್ ಮಾಡುವಾಗ ಇಲ್ಲಿ ಫಿಟ್ಮೆಂಟ್ ಕಾಸ್ಟ್ ಬಂದುಬಿಟ್ಟು 310 ರೂಪಾಯಿ ಇದೆ. ಕನ್ವೆನ್ಷನ್ ಫೀಸ್ ಬಂದುಬಿಟ್ಟು 50 ರೂಪಾಯಿ ಹಾಕಿದ್ದಾರೆ. GST ಬಂದುಬಿಟ್ಟು 64 ರೂಪಾಯಿ 80 ಪೈಸೆ ಇದೆ. ಈ ಒಂದು ಟೋಟಲ್ ಅಮೌಂಟ್ ನೋಡೋದಾದರೆ 424 ರೂಪಾಯಿ 80 ಪೈಸೆನ ನಾವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನೋಡಿ ನೀವು ಐ ಅಗ್ರಿ ಒಂದು ಬಾಕ್ಸ್ ಇದೆ ನೋಡಿ, ಇಲ್ಲಿ ಐ ಅಗ್ರಿ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಪೇ ಅಂತ ತೋರಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಸ್ನೇಹಿತರೆ, ಈ ಥರ ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಇದೆ. ಪೇ ಮಾಡಲಿಕ್ಕೆ ಸುಮಾರು ಆಪ್ಷನ್ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇಲ್ಲಿ ಆನ್ಲೈನಲ್ಲಿ ನೆಟ್ ಬ್ಯಾಂಕಿಂಗ್ ಮುಖಾಂತರ ಪೇ ಮಾಡ್ಕೋಬೋದು. UPI ಇದೆ, ಇಲ್ಲ ವ್ಯಾಲೆಟಲ್ಲಿ ಅಮೌಂಟ್ ಇದ್ರೂ ಕೂಡ ಪೇ ಮಾಡ್ಬೋದು. ಇಲ್ಲಿ QR ಕೋಡ್ನ ಸೆಲೆಕ್ಟ್ ಮಾಡಿ ಮೇಕ್ ಪೇಮೆಂಟ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಒಂದು QR ಕೋಡ್ ಶೋ ಆಗುತ್ತೆ. ಇವಾಗ ನಾವು ಇಲ್ಲಿ ಅಮೆಝಾನ್ ಪೇ ಮುಖಾಂತರ ನಾನು ಪೇ ಮಾಡ್ತಾ ಇದ್ದೀನಿ. QR ಕೋಡ್ನ ಸ್ಕ್ಯಾನ್ ಮಾಡಿ. ಸ್ನೇಹಿತರೆ, ಅಮೌಂಟ್ ಪೇ ಆಗಿದೆ ನೋಡಿ. ಅಲ್ಲಿ ಅವ್ರು ಕೊಟ್ಟಿರೋಂಥ ಅಮೌಂಟ್ ಪೇ ಆಗಿದೆ. ಇಲ್ಲಿ ಕೆಳಗಡೆ ನಮಗೆ ಯುವರ್ HSRP ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ. ಇವಾಗ ನಮ್ಗೆ ಬಂದುಬಿಟ್ಟು ಪ್ರಿಂಟ್ ಹಿಯರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಇನ್ವಾಯ್ಸ್ ಬಿಲ್ ಬಂದಿದೆ ನೋಡಿ. ನಾವು ಅಮೌಂಟ್ ಪೇ ಮಾಡಿರೋದಕ್ಕೆ ಇನ್ವಾಯ್ಸ್ ಬಿಲ್ ಬಂದಿದೆ. ಜೊತೆಗೆ ಈ ಒಂದು ಸ್ಲಿಪ್ನ ನಾವು ಫಿಟ್ಟಿಂಗ್ ಮಾಡುವಾಗ ಎತ್ಕೊಂಡು ಹೋಗಬೇಕು. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ. ನೀವಿನ್ನೂ ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದೇ ಥರ ಯಾವುದೇ ಒಂದು ಉಪಯೋಗಕರವಾದ ಮಾಹಿತಿಗಳಿಗಾಗಿ, ಯೂಸ್ಫುಲ್ ಆಗಿರುವಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.